ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈಜಿಪ್ತಿನ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಆರಂಭಿಸಿ ಈ ಒಂದು ಅಧ್ಯಾಯದ ಬಗ್ಗೆ ಕಳೆದ ಒಂದು ತರಗತಿಯಲ್ಲಿ ನಾವೇನು ಮಾಡಿದ್ವಪ್ಪ ಅಂದ್ರೆ ಮುಖ್ಯವಾಗಿ 4 ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೈಗೊಂಡಿದ್ವಿ. ಆ 4 ವಿಷಯಗಳು ಯಾವಪ್ಪ ಅಂತಂದ್ರೆ ಈಜಿಪ್ಟ್ ನಾಗರಿಕತೆ ಆರಂಭವಾಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಅಂದಿನ ಒಂದು ಭೌಗೋಳಿಕ ಹಿನ್ನೆಲೆ ಆಗಿರ್ಬೋದು, ತದನಂತರದಲ್ಲಿ ಈಜಿಪ್ಟ್ ನೈಲ್ ನದಿಯ ಒಂದು ವರಪ್ರಸಾದ, ಈ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಂಡಿದ್ವಿ. ತದನಂತರದಲ್ಲಿ ಈಜಿಪ್ಟ್ ನಾಗರಿಕತೆಯನ್ನು ಆರಂಭಿಸಿರ್ತಕ್ಕಂಥ ಒಂದು ಜನರ ಒಂದು ಜನಾಂಗೀಯ ಹಿನ್ನೆಲೆ, ಇದಾದ ಬಳಿಕ ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡಲಿಕ್ಕೆ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಮೂಲಾಧಾರಗಳು. ಹೀಗೆ ಈ ಎಲ್ಲ ವಿಷಯಗಳ ಬಗ್ಗೆ ಏನು ಮಾಡಿದ್ವಪ್ಪ ಅಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ನಾವೇನು ಮಾಡೋಣಪ್ಪ ಅಂತಂದ್ರೆ ಇದೇ ಈಜಿಪ್ತಿನ ನಾಗರಿಕತೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಮುಂದುವರಿಸಿ ಈ ಒಂದು ಅಧ್ಯಾಯದಲ್ಲಿ ಸದ್ಯದ ಅವಧಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಸೇಲಿಯಂಟ್ ಫ್ಯೂಚರ್ಸ್ ಆಫ್ ಈಜಿಪ್ತಿಯನ್ ಸಿವಿಲೈಸೇಷನ್, ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗಾಗಿ ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನು ತೆಗೆದುಕೊಂಡಾಗ ಇಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ 5 ವಿಷಯಗಳ ಬಗ್ಗೆ ತಿಳಿದುಕೊಳ್ತೀವಿ. ಆ 5 ವಿಷಯಗಳು ಯಾವಪ್ಪ ಅಂದ್ರೆ ಒಂದು ಈಜಿಪ್ತಿನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಪೊಲಿಟಿಕಲ್ ಕಂಡೀಷನ್, ರಾಜಕೀಯ ಸ್ಥಿತಿ ಆಗಿರ್ಬೋದು. ಎರಡನೇದಾಗಿ ಸೋಷಿಯಲ್ ಕಂಡೀಷನ್, ಸಾಮಾಜಿಕ ಸ್ಥಿತಿ ಆಗಿರ್ಬೋದು. ಮೂರನೇದಾಗಿ ಎಕನಾಮಿಕ್ ಕಂಡೀಷನ್, ಆರ್ಥಿಕ ಸ್ಥಿತಿ ಆಗಿರ್ಬೋದು. ನಾಲ್ಕನೇದಾಗಿ ರಿಲಿಜಿಯಸ್ ಕಂಡೀಷನ್, ಧಾರ್ಮಿಕ ಸ್ಥಿತಿ ಆಗಿರ್ಬೋದು. ತದನಂತರದಲ್ಲಿ ಈಜಿಪ್ತಿನರ ಕಾಲಾವಧಿಯಲ್ಲಿ ಕಂಡುಬರ್ತಕ್ಕಂಥ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ. ಹೀಗೆ ಈ ಎಲ್ಲ ವಿಷಯಗಳನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ವಿಷಯದಲ್ಲಿ ಚರ್ಚೆ ಮಾಡ್ತೀವಿ. ಯಾವ ವಿಷಯದಲ್ಲಿಪ್ಪ ಅಂತಂದ್ರೆ ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಅಂತಕ್ಕಂಥ ಒಂದು ವಿಷಯದಲ್ಲಿ. ಹೀಗೆ ಈ ಎಲ್ಲ ಒಂದು ವಿಷಯಗಳ ಪೈಕಿ ಸದ್ಯ ಈ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಸದ್ಯದ ಅವಧಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈಜಿಪ್ತಿನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಜಕೀಯ ಸ್ಥಿತಿ, ಅವರ ಒಂದು ರಾಜಕೀಯ ಜೀವನದ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗಾಗಿ ಒಟ್ಟಾರೆಯಾಗಿ ಈಜಿಪ್ತಿನರ ಒಂದು ರಾಜಕೀಯ ಸ್ಥಿತಿಯನ್ನು ತೆಗೆದುಕೊಂಡಾಗ ಇಡೀ ವಿಶ್ವದ ಇತಿಹಾಸದಲ್ಲಿ ಯಾವುದೇ ಒಂದು ರಾಜ ಮನೆತನಗಳಿಗೆ ಸಿಗದೇ ಇರತಕ್ಕಂಥ ಒಂದು ವಿಶೇಷ ಸ್ಥಾನಮಾನ ಏನಕ್ಕಪ್ಪ ಅಂತಂದ್ರೆ ಈ ಒಂದು ಈಜಿಪ್ಟ್ ನಾಗರಿಕರಿಗೆ ಸಲ್ಲದತಿ. ಕಾರಣ ಏನಪ್ಪ ಅಂದ್ರೆ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ರಾಜಕೀಯ ಸ್ಥಿತಿಯನ್ನು ತೆಗೆದುಕೊಂಡಾಗ ಅವರ ಒಂದು ರಾಜಕೀಯ ಸ್ಥಿತಿಯಲ್ಲಿ ಕೇವಲ ಪುರುಷರಷ್ಟೇ ಮಾತ್ರ ಆಳ್ವಿಕೆ ಮಾಡದೆ ಸ್ತ್ರೀಯರು ಸಹ ಆಳ್ವಿಕೆ ಮಾಡ್ತಾರೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞಿ ಅಂತ ಕರೆಸಿಕೊಳ್ತಕ್ಕಂಥ ಹತ್ಸೆಪ್ಸುಟ್, ಈ ಹತ್ಸೆಪ್ಸುಟ್ ಒಳಗೆ ಕಂಡು ಬರ್ತಕ್ಕಂಥ ಒಂದು ನಾಗರಿಕತೆ ಯಾವಪ್ಪ ಅಂತಂದ್ರೆ ಈಜಿಪ್ತಿನ ನಾಗರಿಕತೆ. ಹೀಗಾಗಿ ಈಜಿಪ್ತಿನ ನಾಗರಿಕತೆ ಅಂತ ತೆಗೆದುಕೊಂಡಾಗ ಜಗತ್ತಿನ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯಿಂದ ಆಳ್ವಿಕೆ ಮಾಡಿಸಿಕೊಂಡಿರತಕ್ಕಂಥ ಮೊದಲ ಒಂದು ದೇಶ ಅಂತ ಹೇಳ್ಬೋದು, ಮೊದಲ ಒಂದು ನಾಗರಿಕತೆ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈಜಿಪ್ತಿಯನ್ನರ ಒಂದು ರಾಜಕೀಯ ಸ್ಥಿತಿಗೆ ಏನಾಗತ್ತಪ್ಪ ಅಂದ್ರೆ ವಿಶೇಷವಾಗಿರತಕ್ಕಂಥ ಒಂದು ಸ್ಥಾನಮಾನ ಕಂಡು ಬರುತ್ತೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ನಾವೇನು ಮಾಡೋಣಪ್ಪ ಅಂದ್ರೆ ಅವರ ಕಾಲಾವಧಿಯ ಒಂದು ರಾಜಕೀಯ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಹೀಗಾಗಿ ಆರಂಭಿಕವಾಗಿ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಪೊಲಿಟಿಕಲ್ ಕಂಡೀಷನ್, ರಾಜಕೀಯ ಸ್ಥಿತಿಯ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳತಕ್ಕಂಥ ಸಂದರ್ಭದಲ್ಲಿ ಇವರ ಕಾಲಾವಧಿಯ ರಾಜಕೀಯ ಸ್ಥಿತಿಯನ್ನು ತೆಗೆದುಕೊಂಡಾಗ ಇವರ ಒಂದು ಆರಂಭಿಕ ರಾಜಕೀಯ ಯಾವ ರೀತಿ ಆರಂಭವಾಯಿತಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 7000 ವರ್ಷಗಳ ಹಿಂದೆ ಆರಂಭಗೊಂಡಿರ್ತಕ್ಕಂಥ ಈ ಒಂದು ನಾಗರಿಕತೆಯನ್ನು ತೆಗೆದುಕೊಂಡಾಗ ಈ ಒಂದು ನಾಗರಿಕತೆಯಲ್ಲಿ ಸುಮಾರು 30 ರಾಜಮನೆತನಗಳು ಆಳ್ವಿಕೆ ಮಾಡಿದ್ರು. ಹೀಗಾಗಿ ಆ 30 ರಾಜಮನೆತನಗಳು ಆಳ್ವಿಕೆ ಮಾಡೋಕ್ಕಿಂತ ಮುಂಚೆ ಈಜಿಪ್ತಿಯನ್ನರ ಒಂದು ಆರಂಭಿಕ ರಾಜಕೀಯ ಇತಿಹಾಸವನ್ನು ತೆಗೆದುಕೊಂಡಾಗ ಇವರ ಒಂದು ಆರಂಭಿಕ ಆಡಳಿತ ವ್ಯವಸ್ಥೆ ಇದು ಹಳ್ಳಿಗಳಲ್ಲಿ ನಡೆದಿದೆ. ಹೀಗಾಗಿ ಈ ಒಂದು ಹಳ್ಳಿಗಳ ಮುಖಾಂತರ ಏನ್ ಮಾಡಿರಪ್ಪ ಅಂದ್ರೆ ತಮ್ಮ ಒಂದು ರಾಜಕೀಯ ಜೀವನವನ್ನು ಆರಂಭಿಸಿದ್ರು. ಹೀಗಾಗಿ ಹಳ್ಳಿಗಳಲ್ಲಿ ತಮ್ಮ ಒಂದು ರಾಜಕೀಯ ಜೀವನವನ್ನು ಆರಂಭಿಸಿರ್ತಕ್ಕಂಥ ಇದೇ ಒಂದು ಜನರು ಈ ಒಂದು ಹಳ್ಳಿಗಳು ತದನಂತರದಲ್ಲಿ ನಗರಗಳಾಗಿ ಮಾರ್ಪಟ್ಟು, ನಗರಗಳು ನಗರ ರಾಜ್ಯಗಳಾಗಿ ಮಾರ್ಪಟ್ಟು. ಹೀಗಾಗಿ ಈ ಒಂದು ಹಂತದಲ್ಲಿ ಒಟ್ಟಾರೆಯಾಗಿ ಈಜಿಪ್ತಿಯನ್ನರು ಏನ್ ಮಾಡಿರಪ್ಪ ಅಂತಂದ್ರ ಆರಂಭಿಕವಾಗಿ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ರು. ಈ ಒಂದು ಆಡಳಿತ ವ್ಯವಸ್ಥೆ ಬರುತ್ತಾ ಜನಸಂಖ್ಯೆ ಹೆಚ್ಚಳದಿಂದಾಗಿ ಇದು ಸಹ ಬೆಳೆಯಲಿಕ್ಕೆ ಆರಂಭಿಸಿತು. ಹೀಗಾಗಿ ಒಟ್ಟಾರೆಯಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಹಳ್ಳಿಗಳು ನಗರಗಳಾಗಿ ಮಾರ್ಪಟ್ಟು, ನಗರಗಳು ನಗರ ರಾಜ್ಯಗಳಾಗಿ ಮಾರ್ಪಟ್ಟು, ನಗರ ರಾಜ್ಯಗಳು ರಾಜ್ಯಗಳಾಗಿ ಮಾರ್ಪಟ್ಟು. ಹೀಗಾಗಿ ಒಟ್ಟಾರೆಯಾಗಿ ಹಳ್ಳಿ
ನಗರ, ನಗರ ರಾಜ್ಯ, ರಾಜ್ಯ. ಹೀಗಾಗಿ ಈ ಒಂದು ಹಂತದಲ್ಲಿ ಕಂಡುಬರ್ತಕ್ಕಂಥ ಆಡಳಿತ ವ್ಯವಸ್ಥೆ ಅಂತ ತೆಗೆದುಕೊಂಡಾಗ ಅದರಲ್ಲಿ ಆರಂಭಿಕವಾಗಿ ಹಳ್ಳಿಯಿಂದ ಆರಂಭಗೊಂಡಿರ್ತಕ್ಕಂಥ ಒಂದು ಅವರ ಆಡಳಿತ ವ್ಯವಸ್ಥೆಯನ್ನ ನಗರ ರಾಜ್ಯ ಉದಯಗೊಳ್ತಕ್ಕಂಥ ಸಂದರ್ಭದವರೆಗೂ ಕಂಡು ಬರ್ತಕ್ಕಂಥ ಈ ಆಡಳಿತ ವ್ಯವಸ್ಥೆ ಏನಂತ ಕರೀತಾರಪ್ಪ ಅಂದ್ರ ರಾಜಮನೆತನಗಳ ಪೂರ್ವ ಕಾಲ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಪ್ರೀ ಡೈನಾಸ್ಟಿಕ್ ಪೀರಿಯಡ್. ಏನಂತ ಕರೀತಾರ್ರಿ? ಪ್ರೀ ಡೈನಾಸ್ಟಿಕ್ ಪೀರಿಯಡ್. ರಾಜಮನೆತನಗಳ ಪೂರ್ವ ಕಾಲ ಯಾವ ಅವಧಿ ಅನ್ರಿ? ಹಳ್ಳಿಗಳಿಂದ ಆರಂಭಗೊಂಡಿರ್ತಕ್ಕಂಥ ಒಂದು ಅವರ ಆಡಳಿತ ವ್ಯವಸ್ಥೆ. ಹಳ್ಳಿಗಳು ಜನಸಂಖ್ಯೆ ಹೆಚ್ಚಳದಿಂದಾಗಿ ನಗರಗಳಾಗಿ ಮಾರ್ಪಟ್ಟು, ನಗರಗಳು ನಗರ ರಾಜ್ಯಗಳಾಗಿ ಮಾರ್ಪಟ್ಟು, ಹೀಗೆ ನಗರ ರಾಜ್ಯದ ಹೊತ್ತಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ರಾಜರ ಅಂತಃಕಲಹಗಳ ಹಿನ್ನೆಲೆಯಿಂದಾಗಿ, ಒಳ ಜಗಳಗಳ ಹಿನ್ನೆಲೆಯಿಂದಾಗಿ ಏನಾಗುತ್ತಪ್ಪ ಅಂದ್ರ ಹೊಸ ಹೊಸ ರಾಜಮನೆತನಗಳು ಹುಟ್ಟಿಕೊಂಡು, ಹೀಗಾಗಿ ಈ ಒಂದು ರಾಜ್ಯಗಳು ರಚನೆಗೊಂಡಂತ ಕಾಲಾವಧಿಯಲ್ಲಿ ಏನಾಯ್ತಪ್ಪ ಅಂತಂದ್ರ ಹೊಸ ಹೊಸ ರಾಜಮನೆತನಗಳು ಹುಟ್ಟಿಕೊಂಡು, ಹೀಗೆ ಈ ರಾಜ್ಯಗಳು ಉದಯಗೊಳ್ಳೋಕ್ಕಿಂತ ಮುಂಚೆ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ನಾವೇನಂತ ಕರಿತೀವಪ್ಪ ಅಂತಂದ್ರ ರಾಜಮನೆತನಗಳ ಪೂರ್ವ ಕಾಲ, ಪ್ರೀ ಡೈನಾಸ್ಟಿಕ್ ಪೀರಿಯಡ್ ಅಂತ ಕರಿತೀವಿ. ಹೀಗೆ ಈ ರಾಜಮನೆತನಗಳ ಪೂರ್ವ ಕಾಲದ ಅವಧಿ ಮುಕ್ತಾಯಗೊಂಡ ನಂತರ ಯಾವಾಗ ಹೊಸ ಹೊಸ ರಾಜ್ಯಗಳು ಹುಟ್ಟಿಕೊಂಡುವೋ, ಎಲ್ರಿ ಈಜಿಪ್ತಿನಲ್ಲಿ ಯಾವಾಗ ಹೊಸ ಹೊಸ ರಾಜ್ಯಗಳು ಹುಟ್ಟಿಕೊಂಡುವೋ ಆ ಸಂದರ್ಭಕ್ಕೆ ಈಜಿಪ್ತಿನಲ್ಲಿ ಹೊಸ ಹೊಸ ರಾಜಮನೆತನಗಳು ಹುಟ್ಟಿಕೊಂಡು, ಆ ರಾಜಮನೆತನಗಳು ಹುಟ್ಟಿಕೊಳ್ಳುವುದರೊಂದಿಗೆ ಏನಾಯ್ತಪ್ಪ ಅಂದ್ರ ಸುಮಾರು 30 ರಾಜಮನೆತನಗಳು ಏನ್ ಮಾಡಿದಪ್ಪ ಅಂದ್ರ ಈ ಒಂದು ನಾಗರಿಕತೆಯಲ್ಲಿ ಆಳ್ವಿಕೆ ಮಾಡಿದ್ವು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಒಟ್ಟಾರೆಯಾಗಿ ಅವರ ಒಂದು ರಾಜಕೀಯ ಸ್ಥಿತಿಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ಕಂಡು ಬರ್ತಕ್ಕಂಥ ಅವರ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರ ರಾಜಮನೆತನಗಳ ಪೂರ್ವ ಕಾಲ ಅಂತ ಕರಿತೀವಿ. ಇನ್ನು ಈ ರಾಜಮನೆತನ ಪೂರ್ವ ಕಾಲ ತದನಂತರದಲ್ಲಿ ಒಂದು ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರ ಆಡಳಿತ ವ್ಯವಸ್ಥೆಯನ್ನು ಹೊಂದಿತ್ತು. ಕಾರಣ ಏನಪ್ಪಾ ಅಂದ್ರೆ ಆ ಹೊತ್ತಿಗೆ ಸ್ವತಂತ್ರ ರಾಜ್ಯಗಳು ರಚನೆ ಆದವು. ಹೀಗೆ ಈ ರಾಜ್ಯಗಳು ರಚನೆಯಾದಂಥ ಸಂದರ್ಭದಲ್ಲಿ ಈ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ರಾಜನನ್ನ ತೆಗೆದುಕೊಂಡಾಗ, ಈಜಿಪ್ತಿನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ರಾಜನನ್ನ ತೆಗೆದುಕೊಂಡಾಗ, ಈ ಒಂದು ಈಜಿಪ್ತಿನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ರಾಜನನ್ನ ಏನಂತ ಕರಿತಿರಪ್ಪ ಅಂತಂದ್ರ ಫೇರೋ ಅಂತ ಕರಿತಿದ್ರು. ಹೀಗಾಗಿ ಈಜಿಪ್ಟ್ ನಾಗರಿಕತೆ ಕಾಲಾವಧಿಯ ರಾಜರನ್ನ ಏನೆಂದು ಕರೆಯುತ್ತಾರೆ ಅಂದಾಗ ನೀವೇನ್ ಹೇಳ್ಬೇಕ್ರಿ? ಫೇರೋಗಳಂತ ಕರೀತಾರೆ. ಹೀಗಾಗಿ ಫೇರೋಗಳಂದ್ರೆ ಯಾರ್ರಿ? ಈಜಿಪ್ತನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ರಾಜರು. ಹೀಗಾಗಿ ಈ ಈಜಿಪ್ತಿಯನ್ನ ರಾಜಕೀಯ ಸ್ಥಿತಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ರಾಜರನ್ನ ಫೇರೋಗಳಂತ ಕರೆದ್ರು. ಈ ಫೇರೋಗಳ ಮುಖಾಂತರ ನಡೀತಕ್ಕಂಥ ಅವರ ಒಂದು ರಾಜಕೀಯದ ಒಂದು ಪ್ರಮುಖ ಲಕ್ಷಣಗಳ ಹಿನ್ನೆಲೆಗೆ ಬಂದಾಗ ಈಜಿಪ್ಟ್ ನಾಗರಿಕತೆಯ ಕಾಲಾವಧಿಯ ಒಂದು ರಾಜಕೀಯ ಸ್ಥಿತಿ ಅಥವಾ ಫೇರೋಗಳ ಒಂದು ರಾಜಕೀಯ ಸ್ಥಿತಿಯನ್ನು ತೆಗೆದುಕೊಂಡಾಗ ಅದು ಮುಖ್ಯವಾಗಿ 4 ಲಕ್ಷಣಗಳನ್ನು ಒಳಗೊಂಡಿತ್ತು. ಎಷ್ಟು ಲಕ್ಷಣಗಳನ್ನು ಒಳಗೊಂಡಿತ್ರಿ? 4 ಲಕ್ಷಣಗಳನ್ನು. ಆ 4 ಲಕ್ಷಣಗಳು ಯಾವಪ್ಪ ಅಂದ್ರ ಅದರಲ್ಲಿ ಮೊದಲನೇದಾಗಿ ಯಾವಪ್ಪ ಅಂತಂದ್ರ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್. ಒಂದೇದು ಯಾವ್ದ್ರಿ? ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್, ಬಲಿಷ್ಠ ಕೇಂದ್ರ ಸರ್ಕಾರ. ಇದು ಈಜಿಪ್ತಿಯನ್ನರ ರಾಜಕೀಯ ಹೊಂದಿರತಕ್ಕಂಥ 4 ಲಕ್ಷಣಗಳ ಪೈಕಿ ಮೊದಲನೇ ಒಂದು ಲಕ್ಷಣ ಯಾವ್ದ್ರಿ? ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರ ಬಲಿಷ್ಠ ಕೇಂದ್ರ ವ್ಯವಸ್ಥೆ ಅಥವಾ ಬಲಿಷ್ಠ ಕೇಂದ್ರ ಸರ್ಕಾರದ ವ್ಯವಸ್ಥೆ ಎಲ್ರಿ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ. ಇನ್ನು ಎರಡನೇ ಒಂದು ಲಕ್ಷಣ ಯಾವಪ್ಪ ಅಂದ್ರ ಅಬ್ಸಲ್ಯೂಟ್ ಮೊನಾರ್ಕಿ. ಅಬ್ಸಲ್ಯೂಟ್ ಮೊನಾರ್ಕಿ ಅಂದ್ರ ಪರಮಾಧಿಕಾರ ರಾಜ್ಯ ಸತ್ತೆ. ಅಂದ್ರ ಈಜಿಪ್ತನ್ನ ಆಳ್ವಿಕೆ ಮಾಡ್ತಕ್ಕಂಥ ಈ ಫೇರೋ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಧಿಕಾರ ಹೊಂದಿದ್ದ. ಅಷ್ಟೇ ಅಲ್ಲದೆ ಆತ ಸ್ವತಂತ್ರನಾಗಿದ್ದ. ಪರಮಾಧಿಕಾರ ಅಂದ್ರೆ ಏನ್ರಿ? ಸ್ವತಂತ್ರವಾಗಿ ಯಾವುದೇ ಒಂದು ಒತ್ತಡವಿಲ್ಲದೆ ಆಳ್ವಿಕೆ ಮಾಡೋದು, ಎಲ್ಲ ಒಂದು ಹಿಡಿತವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಆಳ್ವಿಕೆ ಮಾಡೋದು, ಅದಕ್ಕೆ ನಾವು ಪರಮಾಧಿಕಾರ ಅಂತ ಕರಿತೀವಿ. ಹೀಗಾಗಿ ಫೇರೋಗಳು ಸೈನ್ ಮಾಡಿರಪ್ಪ ಅಂದ್ರ ಪರಮಾಧಿಕಾರ ರಾಜ್ಯ ಸತ್ತೆಯನ್ನು ಹೊಂದಿದ್ರು. ಇನ್ನು ಮೂರನೇದಾಗಿ ಕಂಡು ಬರ್ತಕ್ಕಂಥ ಒಂದು ಅಂಶ ಯಾವಪ್ಪ ಅಂತಂದ್ರ ವೆಲ್ ಕಂಟ್ರೋಲ್ಡ್ ಅಡ್ಮಿನಿಸ್ಟ್ರೇಷನ್. ವೆಲ್ ಕಂಟ್ರೋಲ್ಡ್ ಅಡ್ಮಿನಿಸ್ಟ್ರೇಷನ್ ಅಂದ್ರ ಸುನಿಯಂತ್ರಿತ ಆಡಳಿತ ವ್ಯವಸ್ಥೆ. ಈಜಿಪ್ತಿನ ಫೇರೋಗಳು ಏನ್ ಮಾಡಿರಪ್ಪ ಅಂದ್ರ ಒಳ್ಳೆಯಾಗಿ ಅಥವಾ ತಮ್ಮದೇ ಆಗಿರ್ತಕ್ಕಂಥ ಒಂದು ಉತ್ತಮ ಚೌಕಟ್ಟನ್ನ ಹೊಂದಿರತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ರು. ಇನ್ನು ನಾಲ್ಕನೇ ಒಂದು ಕೊನೆಯ ಅಂಶವಪ್ಪ ಅಂತಂದ್ರ ಸ್ಟ್ರಿಕ್ಟ್ ಲಾಸ್ ಅಂದ್ರ ಕಠಿಣ ಕಾನೂನುಗಳು. ಜನರಿಗೆ ನ್ಯಾಯವನ್ನು ಒದಗಿಸುವ ಕೊಡುವ ಸಲುವಾಗಿ ಹಾಗೂ ಅಪರಾಧಗಳನ್ನ ತಡೆಗಟ್ಟುವ ಸಲುವಾಗಿ
ಹಾಗೂ ಕಳ್ಳ ಕಾಕರರಿಗೆ ಭಯವನ್ನ ಹುಟ್ಟಿಸುವ ಸಲ ಏನ್ ಮಾಡಿರಪ್ಪ ಅಂತಂದ್ರೆ ಕಠಿಣವಾಗಿರ್ತಕ್ಕಂಥ ಒಂದು ಕಟ್ಟುನಿಟ್ಟಿನ ಕಾನೂನು ವ್ಯವಸ್ಥೆನ ಜಾರಿಗೆ ತಂದರೆ. ಹೀಗೆ ಒಟ್ಟಾರೆಯಾಗಿ ಈ 4 ಅಂಶಗಳು ಏನಪ್ಪ ಅಂತಂದ್ರೆ ಈಜಿಪ್ತಿಯನ್ನರ ರಾಜಕೀಯ ಹೊಂದಿರತಕ್ಕಂಥ ಒಂದು ಪ್ರಮುಖ ಲಕ್ಷಣಗಳು, ಫ್ಯೂಚರ್ಸ್ ಅಂತ ಹೇಳ್ಬೋದು. ಯಾವುದರ ಫ್ಯೂಚರ್ಸ್ ರೀ? ಅವರ ಒಂದು ರಾಜಕೀಯದ ಅಥವಾ ಅವರ ಒಂದು ಆಡಳಿತದ ಒಂದು ಪ್ರಮುಖ ಲಕ್ಷಣಗಳು. ಒಂದು ಬಲಿಷ್ಠ ಕೇಂದ್ರ ಸರ್ಕಾರ, ಎರಡನೇದು ಪರಮಾಧಿಕಾರ ರಾಜ್ಯ ಸತ್ತೆ, ಮೂರನೇದು ಸುನಿಯಂತ್ರಿತ ಆಡಳಿತ ವ್ಯವಸ್ಥೆ, ನಾಲ್ಕನೇದು ಕಠಿಣ ಕಾನೂನು. ಹೀಗೆ ಒಟ್ಟಾರೆಯಾಗಿ ಈ 4 ಲಕ್ಷಣಗಳ ಹಿನ್ನೆಲೆಯಲ್ಲಿ ಈಜಿಪ್ತಿಯನ್ನರ ಒಂದು ಆಡಳಿತ ವ್ಯವಸ್ಥೆಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಆರಂಭಿಕವಾಗಿ ಈಜಿಪ್ತಿಯನ್ನರ ಒಂದು ರಾಜಕೀಯ ಸ್ಥಿತಿಯನ್ನ ಅಖಂಡ ರಾಜಮನೆತನಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 3 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಎಷ್ಟ್ರೀ? ಅವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಅಖಂಡ ರಾಜಮನೆತನಗಳನ್ನ ಅಥವಾ ರಾಜಕೀಯ ವ್ಯವಸ್ಥೆಯನ್ನ 3 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅವುಗಳನ್ನ ಆ 3 ವಿಭಾಗಗಳು ಯಾವಪ್ಪ ಅಂತಂದ್ರೆ, ಒಂದನೇದು ದ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್ಸ್, ದ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್ಸ್. ಎರಡನೇದು ದ ಪೀರಿಯಡ್ ಆಫ್ ಮಿಡಲ್ ಕಿಂಗ್ಡಮ್ಸ್. ಮೂರನೇದು ದ ಪೀರಿಯಡ್ ಆಫ್ ನ್ಯೂ ಕಿಂಗ್ಡಮ್ಸ್. ಹೀಗೆ ಅಖಂಡವಾಗಿ ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ರಾಜಮನೆತನಗಳ ಆಳ್ವಿಕೆಯ ಅವಧಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಲಾಸಿಫೈಡ್ ಇಂಟು 3 ಪಾರ್ಟ್ಸ್, 3 ವರ್ಗಗಳಾಗಿ ವಿಭಾಗ ಮಾಡ್ತಾರೆ. ಎಷ್ಟು ವರ್ಗ ಆಗ್ರಿ? 3 ವರ್ಗಗಳಾಗಿ ವಿಭಾಗ ಮಾಡ್ತಾರೆ. ಆ 3 ವಿಭಾಗಗಳಿಗೆ ಕಂಡು ಬರ್ತಕ್ಕಂಥ ಅವಧಿಗಳು ಯಾವಪ್ಪ ಅಂದ್ರ, ಒಂದು ದ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್ಸ್ ಅಂದ್ರ ಹಳೆಯ ರಾಜಮನೆತನಗಳ ಕಾಲ. ಒಂದೇದು ಯಾವ್ದ್ರಿ? ಹಳೆಯ ರಾಜಮನೆತನಗಳ ಕಾಲ. ಎರಡನೇದು ದ ಪೀರಿಯಡ್ ಆಫ್ ಮಿಡಲ್ ಕಿಂಗ್ಡಮ್ಸ್ ಅಂದ್ರ ಮಧ್ಯ ರಾಜಮನೆತನಗಳ ಕಾಲ. ಎರಡನೇದು ಯಾವ್ದ್ರಿ? ಮಧ್ಯ ರಾಜಮನೆತನಗಳ ಕಾಲ. ಇನ್ನು ಮೂರನೇದು ದ ಪೀರಿಯಡ್ ಆಫ್ ನ್ಯೂ ಕಿಂಗ್ಡಮ್ಸ್ ಅಂದ್ರ ಹೊಸ ರಾಜಮನೆತನಗಳ ಕಾಲ. ಹೀಗೆ ಒಟ್ಟಾರೆಯಾಗಿ ಅಖಂಡವಾಗಿ ಈಜಿಪ್ತಿನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ರಾಜಮನೆತನಗಳ ಆಳ್ವಿಕೆಯನ್ನು ಏನ್ ಮಾಡ್ತಾರಪ್ಪ ಅಂದ್ರ 3 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಹಳೆಯ ರಾಜಮನೆತನಗಳ ಕಾಲ, 2 ಮಧ್ಯ ರಾಜಮನೆತನಗಳ ಕಾಲ, 3 ಹೊಸ ರಾಜಮನೆತನಗಳ ಕಾಲ. ಇದು ಏನಪ್ಪಾ ಅಂತಂದ್ರೆ ಅವರ ರಾಜಕೀಯ ಹಿನ್ನೆಲೆ ಕಂಡು ಬರ್ತಕ್ಕಂಥ ಒಂದು ಸಂಪೂರ್ಣ ವಿವರಣೆ. ಇನ್ನು ಈ 3 ಅಂಶಗಳಲ್ಲಿ ಕಂಡು ಬರ್ತಕ್ಕಂಥ ಅಥವಾ ಈ 3 ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ರಾಜಮನೆತನಗಳು, ಆ ರಾಜಮನೆತನ ಆಳ್ವಿಕೆ ಮಾಡ್ತಕ್ಕಂಥ ರಾಜರನ್ನ ಏನಂತ ಕರಿತೀವಿ ನಾವ್ರಿ? ಫೇರೋಗಳಂತ ಕರಿತೀವಿ. ಇನ್ನು ಈ ಫೇರೋನ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ವಿಷಯ ತಿಳ್ಕೊಳ್ಳೋಣ. ಫೇರೋ ಅಂತ ತೆಗೆದುಕೊಂಡಾಗ ಈತ ಇಡೀ ಈಜಿಪ್ತಿನ ಆಡಳಿತ ವ್ಯವಸ್ಥೆಯ ಒಂದು ಕೇಂದ್ರ ಬಿಂದು. ಹೀಗಾಗಿ ಈ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈತ ತನ್ನನ್ನು ತಾನು ಏನಂತ ಕರೆದುಕೊಳ್ಳಿರಪ್ಪ ಅಂತಂದ್ರೆ, ಕಿಂಗ್ ಈಸ್ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್. ತನ್ನನ್ನು ತಾನು ಏನಂತ ಕರೆದುಕೊಳ್ಳಿರಪ್ಪ ಅಂತಂದ್ರೆ, ರಾಜ ಅಥವಾ ನಾನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ತಿಳ್ಕೊಂಡಿದ್ದ. ಕಿಂಗ್ ಈಸ್ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್ ಅಂದ್ರ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ತಿಳ್ಕೊಂಡಿದ್ದ. ಯಾರ್ರೀ? ಈ ಫೇರೋ ಅಥವಾ ಈ ರಾಜ. ಎಲ್ಲಿಯ ರಾಜರೇ? ಈಜಿಪ್ತಿನ ರಾಜ. ಈಜಿಪ್ತಿನ ರಾಜರನ್ನ ಫೇರೋ ಅಂತ ಕರೀತು. ಹೀಗೆ ಆಡಳಿತದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಫೇರೋ ಏನ್ ಮಾಡಿದಪ್ಪ ಅಂತಂದ್ರೆ ತನ್ನನ್ನ ತಾನು ದೇವರ ಪ್ರತಿನಿಧಿ ಅಂತ ತಿಳ್ಕೊಂಡಿದ್ದು. ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಜನರನ್ನ ಆಳ್ವಿಕೆ ಮಾಡುವ ಸಲುವಾಗಿ ಅಥವಾ ಅವರೆಲ್ಲರನ್ನ ನೋಡಿಕೊಳ್ಳುವ ಸಲುವಾಗಿ ದೇವರು ನನ್ನನ್ನ ಕಳುಹಿಸಿದ್ದಾನೆ ಅಂತ ತಿಳ್ಕೊಂಡಿದ್ದೆ. ಇದನ್ನ ನಾವೇನಂತ ಕರೀತೀವಿ? ಕಿಂಗ್ ಈಸ್ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್. ರಾಜನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ. ಹೀಗೆ ಈ ಒಂದು ತತ್ವವನ್ನು ಇಟ್ಟುಕೊಂಡು ಈ ಫೇರೋ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಫೇರೋ ಏನ್ ಮಾಡಿದಪ್ಪ ಅಂತಂದ್ರೆ ತನ್ನ ಒಂದು ಆಡಳಿತ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ 2 ವಿಷಯಗಳನ್ನ ತನ್ನ ಒಂದು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದ. ಒಂದು ಪೊಲಿಟಿಕಲ್, ಇನ್ನೊಂದು ರಿಲಿಜಿಯಸ್. ರಾಜಕೀಯ ಮತ್ತು ಧಾರ್ಮಿಕ ವಿಷಯಗಳನ್ನ ಏನ್ ಮಾಡಿದಪ್ಪ ಅಂದ್ರೆ ತನ್ನ ಒಂದು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದ. ಹೀಗಾಗಿ ರಾಜಕೀಯ ಮತ್ತು ಧಾರ್ಮಿಕ ವಿಷಯಗಳನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಬ್ಬ ಫೇರೋ ಏನಿಪ್ಪ ಅಂದ್ರೆ
ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಇದೆ. ಹೀಗೆ ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಕಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ಕಂಡು ಬರ್ತಕ್ಕಂಥ ಒಬ್ಬ ರಾಜ ಯಾರಪ್ಪ ಅಂತಂದ್ರ ಫೇರೋಮೀನಸ್ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಫೇರೋಮೀನಸ್. ಈತ ಈಜಿಪ್ಟ್ ನಲ್ಲಿ ಕಂಡು ಬರ್ತಕ್ಕಂಥ ಆರಂಭಿಕ ರಾಜ. ಈ ಫೇರೋಮೀನಸ್ ಏನ್ ಮಾಡ್ತಾನಪ್ಪ ಅಂದ್ರ ಕ್ರಿಸ್ತ ಪೂರ್ವ 3000 ಹೊತ್ತಿಗೆ, ಯಾವಾಗ್ರಿ? ಕ್ರಿಸ್ತ ಪೂರ್ವ 3000 ಹೊತ್ತಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಉತ್ತರ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನ ಒಂದುಗೂಡಿಸ್ತಾನ. ಯಾವಗಳ್ರಿ? ಉತ್ತರ ಮತ್ತು ದಕ್ಷಿಣ ಈಜಿಪ್ಟನ್ನ ಒಂದುಗೂಡಿಸ್ತಾನು. ಉತ್ತರ ಮತ್ತು ದಕ್ಷಿಣ ಈಜಿಪ್ಟನ್ನ ಒಂದುಗೂಡಿಸ ಅಷ್ಟೇ ಅಲ್ಲದೆ ಮೆಂಫಿಸ್ ಅಂತಕ್ಕಂಥ ಒಂದು ಸ್ಥಳವನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು, ಯಾವ ಸ್ಥಳವನ್ರಿ? ಮೆಂಫಿಸ್ ಅಂತಕ್ಕಂಥ ಒಂದು ಸ್ಥಳವನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈಜಿಪ್ತಿನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಅವರ ಒಂದು ರಾಜಮನೆತನಗಳ ಆಳ್ವಿಕೆ ಅವಧಿಯನ್ನು ತೆಗೆದುಕೊಂಡಾಗ ಅಲ್ಲಿ ಕಂಡು ಬರ್ತಕ್ಕಂಥ ಆರಂಭಿಕ ಫೇರೋ ಯಾರಪ್ಪ ಅಂತಂದ್ರ ಫೇರೋಮೀನಸ್ ಅಂತಕ್ಕಂಥ ವ್ಯಕ್ತಿ. ಈತ ಕ್ರಿಸ್ತ ಪೂರ್ವ 3000 ಏನ್ ಮಾಡಿದಪ್ಪ ಅಂದ್ರ ಉತ್ತರ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನ ಒಂದುಗೂಡಿಸಿ ಆಳ್ವಿಕೆ ಮಾಡಿದ. ಜೊತೆಗೆ ತಾನು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಒಂದು ರಾಜಧಾನಿಯಾಗಿ ಯಾವ ಸ್ಥಳವನ್ನ ಮಾಡಿಕೊಂಡಿದ್ದಪ್ಪ ಅಂದ್ರ ಮೆಂಫಿಸ್ ಅಂತಕ್ಕಂಥ ಒಂದು ಸ್ಥಳವನ್ನ. ಹೀಗೆ ಒಟ್ಟಾರೆಯಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಕಂಡು ಬರ್ತಕ್ಕಂಥ ಈ ಒಂದು ಫೇರೋಗಳ ಆಳ್ವಿಕೆಯನ್ನ ವಿವರ ಸಹಿತವಾಗಿ ಚರ್ಚೆ ಮಾಡಬೇಕಂದ್ರೆ ಮುಂದುವರೆದಂತೆ ಆರಂಭಿಕವಾಗಿ ನಾವೇನ್ ಮಾಡೋಣಪ್ಪ ಅಂತಂದ್ರ ಅವರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು 3 ರಾಜಮನೆತನಗಳ ಬಗ್ಗೆ ಚರ್ಚೆನ ಕೈಗೊಳ್ಳೋಣ. ಉದಾಹರಣೆಗೆ ಮೊದಲನೇ ಒಂದು ರಾಜಮನೆತನ ಯಾವ್ದ್ರಿ? ದ ಪೀರಿಯಡ್ ಆಫ್ ಓಲ್ಡ್ ಕಿಂಗ್ಡಮ್ಸ್, ಅಂದ್ರ ಹಳೆಯ ರಾಜಮನೆತನಗಳ ಕಾಲ. ಏನಾಕೋರಿ? ದ ಹಳೆಯ ರಾಜಮನೆತನಗಳ ಕಾಲ. ಇನ್ನು ಈ ಹಳೆಯ ರಾಜಮನೆತನ ಕಾಲಾವಧಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಕಂಡು ಬಂದಿತ್ತು, ಇದರ ಬಗ್ಗೆ ಚರ್ಚೆಯನ್ನು ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ನೀವು ನೆನಪಿಟ್ಕೊಡ್ರಿ, ಈಜಿಪ್ಟ್ ನಾಗರಿಕತೆ ಹುಟ್ಟಿಕೊಂಡಿದ್ದು 7000 ವರ್ಷಗಳ ಹಿಂದೆ. ಎಷ್ಟು ವರ್ಷಗಳ ಕಾಲ ಅಸ್ತಿತ್ವ ಇತ್ರಿ? ಸುಮಾರು 3000 ವರ್ಷಗಳ ಕಾಲ ಅಸ್ತಿತ್ವ ಇತ್ತು. ಆ 3000 ವರ್ಷಗಳ ಅವಧಿಯಲ್ಲಿ ಈ ಈಜಿಪ್ತನ್ನ ಎಷ್ಟು ರಾಜಮನೆತನ ಆಳ್ವಿಕೆ ಮಾಡಿದ ಅಂದ್ರ ಸುಮಾರು 30 ರಾಜಮನೆತನಗಳು ಆಳ್ವಿಕೆ ಮಾಡಿದ್ರು. ಹೀಗಾಗಿ ಆ 30 ರಾಜಮನೆತನಗಳ ಅವಧಿಯನ್ನು ನಾವೇನ್ ಮಾಡ್ತೀವಿ? 3 ಹಂತಗಳಾಗಿ ಅಥವಾ 3 ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಆ 3 ವಿಭಾಗಗಳು ಯಾವಪ್ಪ ಅಂತಂದ್ರ ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಹೊಸ ರಾಜಮನೆತನಗಳ ಕಾಲ. ಅದರಲ್ಲಿ ಆರಂಭಿಕವಾಗಿ ನಾವೇನ್ ಮಾಡೋಣ್ರಿ? ಹಳೆಯ ರಾಜಮನೆತನಗಳ ಕಾಲ. ಹೆಡ್ಡನ್ನ ಕೊರ್ರಿ, ಹಳೆಯ ರಾಜಮನೆತನಗಳ ಕಾಲ. ಈ ಹಳೆಯ ರಾಜಮನೆತನಗಳ ಕಾಲ ಏನಂತ ಕರಿತಾರಪ್ಪ ಅಂದ್ರ ದ ಪೀರಿಯಡ್ ಆಫ್ ಪಿರಾಮಿಡ್. ಹಳೆಯ ರಾಜಮನೆತನಗಳ ಆಳ್ವಿಕೆಯ ಅವಧಿಯನ್ನು ಏನಂತ ಕರೀತಾರಪ್ಪ ಅಂತಂದ್ರ ಪಿರಾಮಿಡ್ಡುಗಳ ಆಳ್ವಿಕೆ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಪಿರಾಮಿಡ್ಡುಗಳ ಆಳ್ವಿಕೆ. ಪಿರಾಮಿಡ್ಡುಗಳಂದ್ರೇನ್ರಿ? ಈಜಿಪ್ತಿನ ರಾಜರಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಪ್ರಮುಖ ವಾಸ್ತುಶಿಲ್ಪ. ಪಿರಾಮಿಡ್ಗಳ ರಚನೆ ಹಾಕೋರ್ಲ ಸುಮಾರು 90,000ಕ್ಕಿಂತಲೂ ಹೆಚ್ಚಿನ ಪಿರಾಮಿಡ್ಗಳ ರಚನೆ ಇವರು ಕಾಲಾವಧಿಯಲ್ಲಿ, ಈಜಿಪ್ತನ ಕಾಲಾವಧಿ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಆರಂಭಿಕವಾಗಿ ಅವರ ಒಂದು ಹಳೆ ರಾಜಮನೆತನಗಳ ಅವಧಿಯನ್ನು ಏನಂತ ಕರೀತಾರಪ್ಪ ಅಂದ್ರ ಪಿರಾಮಿಡ್ಡುಗಳ ಆಳ್ವಿಕೆ ಅಥವಾ ಪಿರಾಮಿಡ್ಡುಗಳ ಕಾಲ ಅಂತ ಕರೀತಾರೆ. ಇನ್ನು ಈ ಪಿರಾಮಿಡ್ಡುಗಳ ಕಾಲಾವಧಿಯಲ್ಲಿ ಅವರ ಆಡಳಿತ ವ್ಯವಸ್ಥೆ ಯಾವ ರೀತಿ ಕಂಡು ಬರ್ತಪ್ಪ ಅಂದ್ರ ಅಖಂಡವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಯಾರು ನೋಡ್ಕೋತೀವಿ ಹೇಳ್ರಿ? ರಾಜನೇ ನೋಡ್ಕೋತೇವೆ. ರಾಜ ಅಂದ್ರೆ ಒಂದೇ, ಫೇರೋ ಅಂದ್ರೆ ಒಂದೇ. ಹೀಗೆ ಅಖಂಡವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ ರಾಜ ನೋಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ ತನಗೆ ಆಡಳಿತದಲ್ಲಿ ಸಹಾಯವಾಗುವ ಸಲುವಾಗಿ ಏನ್ ಮಾಡಿದಪ್ಪ ಅಂತಂದ್ರ ಒಂದು ಹಿರಿಯರ ಗುಂಪನ್ನ ಹೊಂದಿದ್ದ. ಯಾವ ಗುಂಪನ್ರಿ? ಎಲ್ಡರ್ಸ್ ಗ್ರೂಪ್. ಹಿರಿಯರ ಒಂದು ಗುಂಪನ್ನ ಹೊಂದಿದ್ದ. ಯಾವ ಕಾರಣಕ್ರಿ? ತನಗೆ ಆಡಳಿತದಲ್ಲಿ ಏನಾದರೂ ಒಂದು ಸಜೆಸ್ಟ್ ಮಾಡಲಿಕ್ಕೆ, ಸಲಹೆಯನ್ನ ಕೊಡಲಿಕ್ಕೆ ಈ ರಾಜ ಏನ್ ಮಾಡಿದಪ್ಪ ಅಂದ್ರ ಹಿರಿಯರ ಗುಂಪನ್ನ ಹೊಂದಿದ್ದು. ಹೀಗೆ ಆ ಒಂದು ಹಿರಿಯರನ್ನ ಗುಂಪನ್ನು ಹೊಂದಿರತಕ್ಕಂಥ ಒಂದು ಸಮಿತಿಯನ್ನ ಸಲಹಾ ಸಮಿತಿ ಅಂತ ಕರಿತೀವಿ. ಹೀಗೆ ಸಲಹಾ ಸಮಿತಿಯ ಒಂದು ಸಲಹೆಯನ್ನ ಪಡೆದುಕೊಂಡು ಈ ರಾಜ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ರಾಜ ಏನ್ ಮಾಡಿದಪ್ಪ ಅಂದ್ರ ತನಗೆ ಆಡಳಿತದಲ್ಲಿ ಮತ್ತಷ್ಟು ಅನುಕೂಲವಾಗುವ ಸಲುವಾಗಿ ವಿಜೀರ ಅಂತಕ್ಕಂಥ ಪ್ರಧಾನ ಮಂತ್ರಿಗಳನ್ನ ನೇಮಕ ಮಾಡಿಕೊಂಡಿದ್ದು. ಯಾರನ್ರಿ? ವಿಜೀರ ಅಂತಕ್ಕಂಥ ಪ್ರಧಾನ ಮಂತ್ರಿಯನ್ನ, ಪ್ರೈಮ್ ಮಿನಿಸ್ಟರ್. ಅಖಂಡವಾಗಿ ಇಡೀ ಆಡಳಿತದ ಕೇಂದ್ರ ಬಿಂದು ಯಾರಾಗಿದ್ರಿ? ರಾಜಗಿದ್ದ. ಈ ರಾಜ ತನ್ನ ಒಂದು ಆಡಳಿತ ನೋಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಒಂದು ಸಲಹೆಗಾಗಿ ಏನ್ ಮಾಡಿದ್ರಿ? ಹಿರಿಯರ ಗುಂಪನ್ನ ಹೊಂದಿದ್ದ. ಆ ಹಿರಿಯರ ಗುಂಪಿನಿಂದ ಕೂಡಿರ್ತಕ್ಕಂಥ ಒಂದು ವರ್ಗವನ್ನ ನಾವು ಸಲಹಾ ಸಮಿತಿ ಅಂತ ಕರಿತೀವಿ. ಹೀಗೆ ಸಲಹಾ ಸಮಿತಿಯನ್ನ ರಚನೆ ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ರಾಜ ಏನ್ ಮಾಡಿದ್ ಹೇಳ್ರಿ? ವಿಜೀರನನ್ನ ನೇಮಕ ಮಾಡಿಕೊಂಡಿದ್ದ. ವಿಜೀರ ಅಂದ್ರೆ ಯಾರ್ರಿ?
ಪ್ರಧಾನಮಂತ್ರಿ ತನಗೆ ಆಡಳಿತದಲ್ಲಿ ಮತ್ತಷ್ಟು ಸಹಾಯವಾಗಲಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ರಾಜ ಏನ್ ಮಾಡಿದಪ್ಪ ಅಂದ್ರೆ ವಿಜಿರನನ್ನ ನೇಮಕ ಮಾಡಿಕೊಂಡಿದ್ದ. ವಿಜಿರ ಎಂದರೆ ಪ್ರಧಾನಮಂತ್ರಿ ಅಥವಾ ಪ್ರೈಮ್ ಮಿನಿಸ್ಟರ್. ಹೀಗೆ ಈ ನೇಮಕೊಂಡಿರ್ತಕ್ಕಂಥ ಈ ವಿಜಿರ ಏನ್ ಮಾಡಿದಪ್ಪ ಅಂದ್ರೆ ಮುಖ್ಯವಾಗಿ 3 ವಿಷಯಗಳನ್ನ ನೋಡಿಕೊಳ್ತಿದ್ದ. ಆ 3 ವಿಷಯಗಳಪ್ಪ ಅಂದ್ರೆ ಅಖಂಡ ಆಡಳಿತ, ಒಂದು ಅಡ್ಮಿನಿಸ್ಟ್ರೇಷನ್ ಆಡಳಿತವನ್ನು ನೋಡಿಕೊಳ್ತಿದ್ದ. ಎರಡನೇದಾಗಿ ಜಸ್ಟಿಸ್ ಅಂದ್ರ ನ್ಯಾಯಾಂಗೀಯ ಇಲಾಖೆಯನ್ನು ನೋಡಿಕೊಳ್ತಿದ್ದ. ಮೂರನೇದು ಟ್ರೆಜರಿ ಅಂದ್ರ ಖಜಾನೆಯನ್ನ ನೋಡಿಕೊಳ್ತದ. ಹೀಗೆ ರಾಜನಿಂದ ನೇಮಕೊಂಡಿರ್ತಕ್ಕಂಥ ಈ ವಿಜಿರ ಏನ್ ಮಾಡ್ತಿದ್ದಪ್ಪ ಅಂದ್ರ ಆಡಳಿತ, ನ್ಯಾಯ, ಖಜಾನೆ ಈ 3 ಇಲಾಖೆಗಳನ್ನ ನೋಡಿಕೊಳ್ತಿದ್ದ. ಇಲ್ಲಿ ಇಲಾಖೆಗಳಂದ್ರೆ ಒಂದ, ವಿಷಯಗಳಂದ್ರೂ ಒಂದ. ಹೀಗೆ ಒಟ್ಟಾರೆಯಾಗಿ ಈ 3 ಇಲಾಖೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಎಲ್ಲ ಒಂದು ಕಾರ್ಯವನ್ನ ಯಾರು ನಿರ್ವಹಿಸಿದ್ರಪ್ಪ ಆದ್ರ ಈ ವಿಜಿರ ನಿರ್ವಹಿಸಿದ. ಇನ್ನು ಈ ವಿಜಿರ ಈ 3 ಇಲಾಖೆ ನೋಡ್ಕೋತಕ್ಕಂಥ ಸಂದರ್ಭದಲ್ಲಿ ಈತ ತನಗೆ ಆಡಳಿತದಲ್ಲಿ ಮತ್ತಷ್ಟು ಅನುಕೂಲವಾಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿಜಿರ ತನ್ನ ಕೈಗಳಿಗೆ ಏನ್ ಮಾಡಿದಪ್ಪ ಅಂದ್ರ 2 ಅಧಿಕಾರಿಗಳ ನೇಮಕ ಮಾಡಿಕೊಂಡಿದ್ದ. ಆ 2 ಅಧಿಕಾರಿಗಳು ಯಾರ್ಯಾರಪ್ಪ ಅಂತಂದ್ರ ಒಂದು ಲೋಕಲ್ ಆಫೀಸರ್ ಅಂದ್ರ ಸ್ಥಳೀಯ ಅಧಿಕಾರಿಗಳು, ಎರಡನೇದು ಸೆಂಟ್ರಲ್ ಆಫೀಸರ್ಸ್ ಕೇಂದ್ರೀಯ ಅಧಿಕಾರಿಗಳು. ಹೀಗೆ ಒಟ್ಟಾರೆಯಾಗಿ ರಾಜನಿಂದ ನೇಮಕೊಂಡಿರ್ತಕ್ಕಂಥ ವಿಜಿರ ಆಡಳಿತ, ನ್ಯಾಯ, ಖಜಾನೆ ಈ 3 ಇಲಾಖೆಗಳನ್ನ ನೋಡ್ಕೋತಕ್ಕಂಥ ಸಂದರ್ಭದಲ್ಲಿ ತನಗೆ ಆಡಳಿತದಲ್ಲಿ ಮತ್ತಷ್ಟು ಅನುಕೂಲವಾಗಲಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈತ ಮತ್ತೆ ತನ್ನ ಕೈ ಕೆಳಗೆ ಏನ್ ಮಾಡಿಕೊಂಡಿದ್ದ ಪಾತ್ರ 2 ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಿದ್ದ. ಆ 2 ಅಧಿಕಾರಿಗಳು ಯಾರಪ್ಪ ಅಂದ್ರ ಒಂದು ಸ್ಥಳೀಯ ಅಧಿಕಾರಿಗಳು, ಇನ್ನೊಂದು ಕೇಂದ್ರೀಯ ಅಧಿಕಾರಿಗಳು. ಇನ್ನು ಈ ಸ್ಥಳೀಯ ಅಧಿಕಾರಿಗಳು ಅಂತ ಇಟ್ಕೊಂಡಾಗ ಇವರ ಒಂದು ಕರ್ತವ್ಯ ಏನಾಗಿತ್ತಪ್ಪ ಅಂದ್ರ ಕಲೆಕ್ಷನ್ ಆಫ್ ಟ್ಯಾಕ್ಸ್, ಕಂದಾಯವನ್ನ ಸಂಗ್ರಹಿಸುವುದು, ಕಂದಾಯ ಅಥವಾ ತೆರಿಗೆ. ಹೀಗೆ ಈ ಕಂದಾಯ ಅಥವಾ ತೆರಿಗೆಯನ್ನು ಸಂಗ್ರಹಿಸುವುದು ಯಾರ ಕರ್ತವ್ಯ ಆಗಿತ್ತಪ್ಪ ಅಂದ್ರ ಈ ಒಂದು ಸ್ಥಳೀಯ ಅಧಿಕಾರಿಗಳ ಒಂದು ಕರ್ತವ್ಯ. ಈ ಕಂದಾಯವನ್ನು ಸಂಗ್ರಹಿಸುವುದು ಅಷ್ಟೇ ಅಲ್ಲದೆ ಮೇಂಟೈನ್ ದಿ ಲಾ, ಕಾನೂನನ್ನ ಮೇಲ್ವಿಚಾರಣೆ ಮಾಡುವುದು ಅಥವಾ ನೋಡಿಕೊಂಡು ಹೋಗುವುದು ಅಥವಾ ಕಾನೂನನ್ನ ರಕ್ಷಿಸುವುದು, ಇದು ಯಾರ ಕರ್ತವ್ಯ ಆಗಿತ್ರಿ? ಈ ಒಂದು ಸ್ಥಳೀಯ ಅಧಿಕಾರಿಗಳ ಕರ್ತವ್ಯ ಆಗಿತ್ತು. ಇನ್ನು ಮುಂದುವರೆದಂತೆ ಈ ಒಂದು ಕೇಂದ್ರೀಯ ಅಧಿಕಾರಿಗಳನ್ನ ತೆಗೆದುಕೊಂಡಾಗ ಈ ಕೇಂದ್ರೀಯ ಅಧಿಕಾರಿಗಳ ಒಂದು ಕರ್ತವ್ಯ ಏನಾಗಿತ್ತಪ್ಪ ಅಂತಂದ್ರ ಮೇಂಟೈನ್ ದಿ ರೆಕಾರ್ಡ್ಸ್, ದಾಖಲೆಗಳನ್ನ ನೋಡಿಕೊಳ್ಳುವುದು, ಲೆಕ್ಕಪತ್ರ ದಾಖಲೆಗಳನ್ನ ನೋಡಿಕೊಳ್ಳುವುದು, ಮೇಂಟೈನ್ ದಿ ಅಕೌಂಟ್ ಅಂಡ್ ರೆಕಾರ್ಡ್ಸ್. ಈ ಒಂದು ಕೇಂದ್ರೀಯ ಅಧಿಕಾರಿಗಳ ಕರ್ತವ್ಯ ಏನಾಗಿತ್ತಪ್ಪ ಅಂತಂದ್ರ ಲೆಕ್ಕಪತ್ರಗಳನ್ನ ಮತ್ತು ಖಜಾನೆಯ ಎಲ್ಲ ದಾಖಲೆಗಳನ್ನ ನೋಡಿಕೊಳ್ಳುವುದು. ಹೀಗೆ ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ನಮಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರ ಹಳೆಯ ರಾಜಮನೆತನದ ಕಾಲಾವಧಿಯಲ್ಲಿ. ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳ್ರಿ. ಹಳೆಯ ರಾಜಮನೆತನ ಕಾಲಾವಧಿ ಅಂತ ತೆಗೆದುಕೊಂಡಾಗ ಆ ಆಡಳಿತದಲ್ಲಿ ಕೇಂದ್ರ ಬಿಂದು ಯಾರಾಗಿದ್ರಿ? ಈ ರಾಜ ತನ್ನ ಸಲಹೆಗಾಗಿ ಒಂದು ಹಿರಿಯರ ಗುಂಪನ್ನು ರಚನೆ ಮಾಡಿಕೊಂಡಿದ್ದ. ಅವರ ಸಲಹೆ ಮುಖಾಂತರವಾಗಿ ತನ್ನ ಒಂದು ಆಡಳಿತ ನಡೆಸುವಾಗ ಈತ ತನಗೆ ಆಡಳಿತದಲ್ಲಿ ಅನುಕೂಲವಾಗುವ ಸಲುವಾಗಿ ವಿಜಿರ್ನನ್ನು ನೇಮಕ ಮಾಡಿಕೊಂಡಿದ್ದ. ಈ ವಿಜಿರ ಎಂದರೆ ಪ್ರಧಾನಮಂತ್ರಿ ಎಂದರ್ಥ. ಹೀಗೆ ಈ ಪ್ರಧಾನಮಂತ್ರಿ ಏನ್ ಮಾಡ್ತಿದ್ದಪ್ಪ ಅಂದ್ರ ಆಡಳಿತ, ನ್ಯಾಯ, ಖಜಾನೆ ಈ 3 ಇಲಾಖೆಗಳು ನೋಡ್ಕೋತಿದ್ದ. ಹೀಗೆ ಇದೇ ಈ 3 ಇಲಾಖೆ ನೋಡ್ಕೋತಕ್ಕಂಥ ವಿಜಿರ ಅಥವಾ ಪ್ರಧಾನಮಂತ್ರಿ ತನಗೆ ಮತ್ತಷ್ಟು ಆಡಳಿತದ ಸಹಾಯವಾಗುವ ಸಲುವಾಗಿ 2 ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಿದ್ದ. ಆ 2 ಅಧಿಕಾರಿಗಳು ಯಾರಪ್ಪ ಅಂದ್ರ ಒಂದು ಸ್ಥಳೀಯ ಅಧಿಕಾರಿಗಳು, ಇನ್ನೊಬ್ಬರು ಕೇಂದ್ರೀಯ ಅಧಿಕಾರಿಗಳು. ಸ್ಥಳೀಯ ಅಧಿಕಾರಿಗಳ ಕರ್ತವ್ಯ ಕಂದಾಯವನ್ನು ಸಂಗ್ರಹಿಸುವುದು ಮತ್ತು ಕಾನೂನನ್ನು ನೋಡಿಕೊಳ್ಳುವುದು. ಕೇಂದ್ರೀಯ ಅಧಿಕಾರಿಯ ಕಾರ್ಯ ಲೆಕ್ಕಪತ್ರಗಳನ್ನ ನೋಡಿಕೊಳ್ಳುವುದು ಹಾಗೂ ಖಜಾನೆಯ ಎಲ್ಲ ದಾಖಲೆಗಳನ್ನ ನೋಡಿಕೊಳ್ಳುವುದು. ಹೀಗೆ ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ನಮಗೆ ಯಾವ ಕಾಲಾವಧಿಯಲ್ಲಿ ಕಂಡು ಬರುತ್ತೆ ಹೇಳ್ರಿ? ಹಳೆಯ ರಾಜಮನೆತನ ಕಾಲಾವಧಿಯಲ್ಲಿ. ಇನ್ನು ಎರಡನೇದಾಗಿ ಮಧ್ಯ ರಾಜಮನೆತನ ಕಾಲಾವಧಿಗೆ ಬಂದಾಗ ಈ ಒಂದು ಮಧ್ಯ ರಾಜಮನೆತನ ಕಾಲಾವಧಿಯನ್ನ ಈ ಮಧ್ಯ ರಾಜಮನೆತನ ಕಾಲವನ್ನು ದ ಪೀರಿಯಡ್ ಆಫ್ ಮಿಡಲ್ ಕಿಂಗ್ಡಮ್ಸ್, ಈ ಮಧ್ಯ ರಾಜಮನೆತನ ಕಾಲಾವಧಿ ಏನಂತ ಕರೀತಾರಪ್ಪ ಅಂತಂದ್ರ ದ ಪೀರಿಯಡ್ ಆಫ್ ಫ್ಯೂಡಲ್ ಲಾರ್ಡ್ಸ್. ಈ ಒಂದು ಮಧ್ಯ ರಾಜಮನೆತನ ಆಳ್ವಿಕೆ ಅವಧಿನ ಏನಂತ ಕರೀತಾರಪ್ಪ ಅಂದ್ರ ಭೂಮಾಲೀಕರ ಕಾಲ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ದ ಪೀರಿಯಡ್ ಆಫ್ ಫ್ಯೂಡಲ್ ಲಾರ್ಡ್ಸ್, ಭೂಮಾಲೀಕರ ಕಾಲ ಅಂತ ಕರೀತಾರೆ.
ಹಳೆಯ ರಾಜಮನೆತನ ಕಾಲವನ್ನು ಏನಂತ ಕರೆದ್ರಿ? ಪಿರಾಮಿಡ್ಡುಗಳ ಆಳ್ವಿಕೆಯ ಕಾಲ ಅಂತ ಕರೆದರು. ಅದೇ ರೀತಿಯಾಗಿ ಈ ಮಧ್ಯ ರಾಜಮನೆತನ ಕಾಲವನ್ನು ಏನಂತ ಕರೀತಾರ್ರಿ? ಭೂಮಾಲೀಕರ ಕಾಲ ಅಂತ ಕರೀತಾರೆ, ಅಥವಾ ಜಮೀನ್ದಾರುಗಳ ಕಾಲ, ಭೂಮಾಲೀಕರ ಕಾಲ. ಹೀಗೆ ಈ ಭೂಮಾಲೀಕರ ಕಾಲ ಅಂತ ಹೇಳ್ಕೊಂಡಾಗ ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಈ ಭೂಮಾಲೀಕರು ಏನ್ ಮಾಡಿರಪ್ಪ ಅಂದ್ರ ಸರದಾರರೊಂದಿಗೆ ನಿರಂತರವಾಗಿರ್ತಕ್ಕಂಥ ಒಂದು ಒಳ ಜಗಳಗಳಲ್ಲಿ ತೊಡಗಿರ್ತಾರೆ. ಯಾರ್ರೀ? ಇಲ್ಲಿ ಕಂಡು ಬರ್ತಕ್ಕಂಥ ಜಮೀನ್ದಾರರು ಅಥವಾ ಭೂಮಾಲೀಕರು ಏನ್ ಮಾಡಿರಪ್ಪ ಅಂದ್ರ ಸರದಾರರೊಂದಿಗೆ ನಿರಂತರವಾಗಿರ್ತಕ್ಕಂಥ ಒಂದು ಒಳ ಜಗಳಗಳಲ್ಲಿ ತೊಡಗಿದ್ರು. ಹೀಗೆ ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ಏನಾಯ್ತಪ್ಪ ಅಂದ್ರ ಅನಾರ್ಕಿ ಸಿಸ್ಟಮ್ ಹುಟ್ಟಿಕೊಂಡಿತ್ತು, ಅಂದ್ರ ಅರಾಜಕತೆ ಹುಟ್ಟಿಕೊಂಡಿತ್ತು. ಹೀಗೆ ಈ ಒಂದು ಅರಾಜಕತೆ ಹುಟ್ಟಿಕೊಂಡಾಗ ಇದನ್ನೆಲ್ಲ ಗಮನಿಸಿರ್ತಕ್ಕಂತಹ 1ನೇ ಅಮೆನ್ಹೊಟೆಪ್ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? 1ನೇ ಅಮೆನ್ಹೊಟೆಪ್. 1ನೇ ಅಮೆನ್ಹೊಟೆಪ್. ಹೀಗೆ ಈ 1ನೇ ಅಮೆನ್ಹೊಟೆಪ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಭೂಮಾಲೀಕರ ಕಾಲವನ್ನ ತೆಗೆದು ಹಾಕಿ ಪುನಃ ಫೇರೋಗಳ ಆಳ್ವಿಕೆಯನ್ನು ಜಾರಿಗೆ ತರ್ತಾನೆ. ಯಾವ ಹಂತದಲ್ಲಿ? ಮಧ್ಯ ರಾಜಮನೆತನ ಅವಧಿಯ ಹಂತದಲ್ಲಿ. ಕಾರಣ ಇಲ್ಲಿ ಕಂಡು ಬರ್ತಕ್ಕಂಥ ಭೂಮಾಲೀಕರು ಮತ್ತು ಸರ್ದಾರ ಏನ್ ಮಾಡ್ತಾರಪ್ಪ ಅಂದ್ರೆ ನಿರಂತರವಾಗಿರ್ತಕ್ಕಂಥ ಒಂದು ಒಳ ಜಗಳಗಳಲ್ಲಿ ತೊಡತಾರೆ. ಇದರಿಂದಾಗಿ ಈಜಿಪ್ತಿನ ರಾಜಕೀಯ ಸ್ಥಿತಿಯಲ್ಲಿ ಅರಾಜಕತೆ ಉಂಟಾಗುತ್ತೆ. ಇದನ್ನೆಲ್ಲ ಗಮನಿಸಿರ್ತಕ್ಕಂಥ 1ನೇ ಅಮೆನ್ಹೊಟೆಪ್ ಈ ಭೂಮಾಲೀಕರ ಆಳ್ವಿಕೆಯನ್ನು ತೆಗೆದು ಹಾಕಿ ಪುನಃ ಫೇರೋಗಳ ಆಳ್ವಿಕೆಯನ್ನು ಜಾರಿಗೆ ತರ್ತಾನು. ಹೀಗಾಗಿ ಆ ಅವಧಿಯಲ್ಲಿ ಜಾರಿಗೆ ಬಂದಿರತಕ್ಕಂಥ ಒಂದು ರಾಜಮನೆತನಗಳ ಅವಧಿಯನ್ನು ನಾವೇನಂತ ಕರಿತೀವಪ್ಪ ಅಂದ್ರ ದ ಪೀರಿಯಡ್ ಆಫ್ ನ್ಯೂ ಕಿಂಗ್ಡಮ್ಸ್, ಅಂದ್ರ ಹೊಸ ರಾಜಮನೆತನಗಳ ಕಾಲ ಅಂತ ಕರಿತೀವಿ. ಏನಂತ ಕರಿತೀವಿ? ಹೊಸ ರಾಜಮನೆತನಗಳ ಕಾಲ. ಈ ಹೊಸ ರಾಜಮನೆತನಗಳ ಕಾಲ ಅಂದಾಗ ಮತ್ತೆ ಯಾರು ಆಳ್ವಿಕೆ ಮಾಡ್ತಿರ್ತಾರೆ? ಅಲ್ಲಿ ಮತ್ತೆ ಫೇರೋಗಳೇ ಆಳ್ವಿಕೆ ಮಾಡ್ತಿರ್ತಾರೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಹೊಸ ರಾಜಮನೆತನ ತೆಗೆದುಕೊಂಡಾಗ ಈ ಒಂದು ಹೊಸ ರಾಜಮನೆತನ ಅವಧಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆ ಕಂಡು ಬರ್ತಾವೆ. ಕಾರಣ ಏನಪ್ಪಾ ಅಂದ್ರ ಆರಂಭಿಕವಾಗಿ ಹಳೆಯ ರಾಜಮನೆತನ ಕಾಲದಲ್ಲಿ ತೆಗೆದುಕೊಂಡಾಗ ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರೂ ಸಹ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಬಲಿಷ್ಠ ಸೈನ್ಯದ ವ್ಯವಸ್ಥೆ ಹೊಂದಿರಲಿಲ್ಲ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಭೂಮಾಲೀಕರು ಏನ್ ಮಾಡಿರಪ್ಪ ಅಂದ್ರೆ ರಾಜರ ವಿರುದ್ಧ ದಂಗೆ ಎದ್ದು ರಾಜರ ಅಧಿಕಾರವನ್ನು ತೆಗೆದುಹಾಕಿ ತಮ್ಮ ಆಳ್ವಿಕೆ ನಡೆಸಿದ್ರು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಆ ಅವಧಿಯನ್ನು ನಾವೇನಂತ ಕರೆದ್ರಿ? ಮಧ್ಯ ರಾಜಮನೆತನ ಆಳ್ವಿಕೆ ಅಂತ ಕರೆದರು. ಹೀಗೆ ಈ ಮಧ್ಯ ರಾಜಮನೆತನ ಆಳ್ವಿಕೆ ಅವಧಿಯಲ್ಲಿ ಈ ಭೂಮಾಲೀಕರು ಮತ್ತು ಸರದಾರರ ಮಧ್ಯೆ ಕಂಡು ಬರ್ತಕ್ಕಂಥ ಒಂದು ನಿರಂತರ ಒಳ ಜಗಳಗಳಿಂದಾಗಿ ಯಾವಾಗ ಅರಾಜಕತೆ ಉಂಟಾಯಿತೋ ಇದನ್ನೆಲ್ಲ ಗಮನಿಸಿರ್ತಕ್ಕಂಥ 1ನೇ ಅಮೆನ್ಹೊಟೆಪ್ ಈ ಒಂದು ಭೂಮಾಲೀಕರ ಆಳ್ವಿಕೆಯನ್ನ ತೆಗೆದು ಹಾಕಿದ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಭೂಮಾಲೀಕರ ಆಳ್ವಿಕೆ ನಂತರ ಮತ್ತೆ ಈಜಿಪ್ತಿನಲ್ಲಿ ಯಾರ ಆಳ್ವಿಕೆ ಆರಂಭ ಐತ್ರಿ? ಈ ಒಂದು ಫೇರೋಗಳ ಆಳ್ವಿಕೆ ಆರಂಭ ಐತೆ. ಹೀಗಾಗಿ ಈ ಫೇರೋಗಳ ಆಳ್ವಿಕೆ ಅವಧಿಯಲ್ಲಿ ಈ ಹಂತದಲ್ಲಿ ಕಂಡು ಬರ್ತಕ್ಕಂಥ ಆಡಳಿತವನ್ನು ನಾವೇನಂತ ಕರೆದ್ರಿ? ಹೊಸ ರಾಜಮನೆತನಗಳ ಆಳ್ವಿಕೆ ಅಂತ ಕರೆದು ಏನಂತ ಕರೆದ್ರಿ? ಹೊಸ ರಾಜಮನೆತನಗಳ ಕಾಲ. ಈ ಹೊಸ ರಾಜಮನೆತನ ಕಾಲ ಅಂತ ಹೇಳ್ಕೊಂಡಾಗ ಈ ಅವಧಿಯ ರಾಜರು ಅಥವಾ ಫೇರೋಗಳು ಏನ್ ಮಾಡಿರಪ್ಪ ಅಂದ್ರ ಮತ್ತೆ ಯಾವತ್ತಿಗೂ ನಾವು ನಮ್ಮ ಒಂದು ರಾಜನ ಸ್ಥಾನಮಾನವನ್ನ ಕಳೆದುಕೊಳ್ಳಬಾರದು ಹಾಗೂ ಒಳ್ಳೆಯ ಒಂದು ಆಡಳಿತ ವ್ಯವಸ್ಥೆಯನ್ನು ಒದಗಿಸಬೇಕು ಅಂತಕ್ಕಂಥ ಹಿನ್ನೆಲೆ ಏನ್ ಮಾಡಿರಪ್ಪ ಅಂದ್ರ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸೈನ್ಯವನ್ನ ರಚನೆ ಮಾಡಿಕೊಂತಾರೆ. ಯಾರ್ರೀ? ಈ ಒಂದು ಹೊಸ ರಾಜಮನೆತನ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ರಾಜರು. ಹೀಗೆ ಬಲಿಷ್ಠವಾಗಿರ್ತಕ್ಕಂಥ ಸೈನ್ಯವನ್ನ ರಚನೆ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೆ ಇದೇ ಅವಧಿಯ ರಾಜರು ಏನ್ ಮಾಡಿರಪ್ಪ ಅಂದ್ರ ಒಳ್ಳೆಯ ಒಂದು ಕಟ್ಟುನಿಟ್ಟಿನಾಗಿರ್ತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂದ. ಹೀಗಾಗಿ ಈ ಸಂದರ್ಭದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥ ತಟ್ಮೋಸ್ ಅಂತಕ್ಕಂಥ ವ್ಯಕ್ತಿ. ಯಾರೀ? ತಟ್ಮೋಸ್ ಅಂತಕ್ಕಂಥ ಒಬ್ಬ ಫೇರೋ ಏನ್ ಮಾಡಿದಪ್ಪ ಅಂದ್ರ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ. ಈ ತಟ್ಮೋಸನ ನಂತರ ಹತ್ಸೆಪ್ಸೂಟ್ ಎಂಬುದು ಆಳ್ವಿಕೆ ಮಾಡ. ಯಾರ್ರೀ? ಹತ್ಸೆಪ್ಸೂಟ್. ಹತ್ಸೆಪ್ಸೂಟ್ ಅಂದ್ರೆ ಯಾರು ಹೇಳ್ರಿ? ಶಿ ಈಸ್ ನೋನ್ ಆಸ್ ಫಸ್ಟ್ ಎಂಪ್ರೆಸ್ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ಯಾರನ್ರಿ? ಹತ್ಸೆಪ್ಸೂಟನ್ನ ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞೆ. ಎಂಪ್ರೆಸ್ ಅಂದ್ರ ಮಹಿಳಾ ಸಾಮ್ರಾಜ್ಞೆ. ಅಂದ್ರ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ರಾಣಿ ಯಾರ್ರೀ? ಹತ್ಸೆಪ್ಸೂಟ್. ಈ ಹತ್ಸೆಪ್ಸೂಟ್ ಎಲ್ಲಿ ಕಂಡು ಬರ್ತಾಳ್ರಿ? ಈ ಒಂದು ಈಜಿಪ್ಟ್ ನಾಗರಿಕತೆಯಲ್ಲಿ ಸುಮಾರು 21 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾವ. ಎಷ್ಟು ವರ್ಷಗಳ ಕಾಲ ರೀ? 21 ವರ್ಷಗಳ ಕಾಲ. ಯಾರ ನಂತರ? ತಟ್ಮೋಸನ ನಂತರ. ತಟ್ಮೋಸನ ಮಗಳು ಇವಳು. ಹೀಗಾಗಿ ಈ ತಟ್ಮೋಸನ ಮಗಳಾಗಿರ್ತಕ್ಕಂಥ ಹತ್ಸೆಪ್ಸೂಟ್ ಏನ್ ಮಾಡ್ತಾಳಪ್ಪ ಅಂತಂದ್ರ ಈಜಿಪ್ಟನ ಆಳ್ವಿಕೆ ಮಾಡ್ತಾಳೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಇವಳು ಏನಂತ ಕನ್ಸಿಡರ್ ಆಗ್ಯಾಳಪ್ಪ ಅಂತಂದ್ರ ಶಿ ಈಸ್ ನೋನ್ ಆಸ್ ಫಸ್ಟ್ ಎಂಪ್ರೆಸ್ ಇನ್ ದಿ
ಹಿಸ್ಟ್ರಿ ಆಫ್ ದಿ ವರ್ಲ್ಡ್, ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞೆ. ಒಂದು ಮಾರ್ಷನ್ ಕ್ವಶನ್ ಐತ್ರಿ ನಿಮಗೆ, ಜಗತ್ತಿನ ಮೊದಲ ಮಹಿಳಾ ಸಾಮ್ರಾಜ್ಞೆ ಯಾರು ಅಂದ ಯಾರನ್ನ ಬರೀಬೇಕ್ರಿ? ಹತ್ಸೆಪ್ಸುಟ್. ಈ ಹೆಸರನ್ನ ಬೈಪಾಟ್ ಮಾಡ್ಬೇಕು ನೀವು, ನೇರವಾಗಿ ಯಾರಿಗೂ ಅನ್ನಕ್ ಬರಲ್ಲ, ಬೇಕಾದ್ರೆ ಅಂದ್ ನೋಡ್ರಿ ನೀವು ಅಲ್ಲಿ. ಹತ್ಸೆಪ್ಸುಟ್ ಏನ್ರಿ? ಹತ್ಸೆಪ್ಸುಟ್. ಇದನ್ನ ಬಾಯ್ಪಾಠ ಮಾಡಿಕೊಂಡ ನಂತರ ನೀವು ಅನ್ಬೋದು. ಒಂದು 10-12 ಸಲ ಅಂದ್ರಪ್ಪ ಅಂದ್ರೆ ತಾನೇ ಬರೋದು. ಹೀಗಾಗಿ ಜಗತ್ತನ್ನ ಆಳ್ವಿಕೆ ಮಾಡಿದ ಮೊದಲ ಮಹಿಳಾ ರಾಣಿ ಯಾರು ಅಂದಾಗ ಹತ್ಸೆಪ್ಸುಟ್. ಕೇವಲ ಮೊದಲ ಮಹಿಳಾ ರಾಣಿ ಅಷ್ಟೇ ಇಲ್ಲದೆ ಇಡೀ ಜಗತ್ತಿನಲ್ಲಿ ರಾಣಿಯಿಂದ ಆಳ್ವಿಕೆ ಮಾಡಿಸಿಕೊಂಡಿರ್ತಕ್ಕಂಥ ಮೊದಲ ದೇಶ ಅಂದ್ರೆ ಯಾವ್ದ್ರಿ? ಈಜಿಪ್ಟ್. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರೆ ಈಜಿಪ್ತಿಯನ್ನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ. ಗೊತ್ತಾಯ್ತ್ರಿ? ಇಲ್ಲಿ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಷಯ ಏನ್ ಹೇಳ್ತಾ ಕೇಳ್ರಿ. ಈಜಿಪ್ತಿಯನ್ನರ ಕಾಲಾವಧಿಯ ರಾಜರನ್ನ ಫೇರೋಗಳಂತ ಕರಿತೀವಿ. ಫೇರೋ ತನ್ನ ಏನಂತ ಕನ್ಸಿಡರ್ ಮಾಡ್ಕೊಂಡಿದ್ರಿ? ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದ. ಅಷ್ಟೇ ಅಲ್ಲದೆ ಈ ಫೇರೋನಿಂದ ಆಳ್ವಿಕೆ ಮಾಡ್ತಕ್ಕಂಥ ಈಜಿಪ್ತಿಯನ್ನರ ಒಂದು ರಾಜಕೀಯದ ಒಂದು ಲಕ್ಷಣ ತೆಗೆದುಕೊಂಡಾಗ ಆ ಲಕ್ಷಣಗಳು ಮುಖ್ಯವಾಗಿ 4 ರೀತಿಯಲ್ಲಿದ್ದು. ಒಂದು, ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ. 2, ಪರಮಾಧಿಕಾರ ರಾಜ್ಯ ಸತ್ತೆ. ಸುನಿಯಂತ್ರಿತ ಆಡಳಿತ ವ್ಯವಸ್ಥೆ. 4, ಕಟ್ಟುನಿಟ್ಟಿನ ಕಾನೂನು. ಹೀಗೆ ಈ 4 ಲಕ್ಷಣಗಳಲ್ಲಿ ಕಂಡು ಬರ್ತಕ್ಕಂಥ ಈಜಿಪ್ತಿಯನ್ನರ ಒಂದು ರಾಜಕೀಯವನ್ನು ತೆಗೆದುಕೊಂಡಾಗ ಒಟ್ಟಾರೆ ಅಖಂಡವಾಗಿ 3000 ವರ್ಷಗಳ ಅವಧಿಯಲ್ಲಿ 30 ಮನೆತನಗಳು ಆಳ್ವಿಕೆ ಮಾಡ್ತಾವ. ಆ 30 ಮನೆತನಗಳ ಅವಧಿಯನ್ನು ಏನ್ ಮಾಡ್ತಾರೆ ನಾವ್ರಿ? 3 ವಿಭಾಗಗಳಾಗಿ ವಿಂಗಡಿಸ್ತದೆ. ಎಷ್ಟು ವಿಭಾಗ ಆಗ್ರಿ? 3 ವಿಭಾಗಗಳು. ಒಂದು, ಹಳೆಯ ರಾಜಮನೆತನದ ಕಾಲ, ಮಧ್ಯ ರಾಜಮನೆತನದ ಕಾಲ, ಹೊಸ ರಾಜಮನೆತನದ ಕಾಲ. ಹಳೆಯ ರಾಜಮನೆತನ ಕಾಲವನ್ನ ಪಿರಾಮಿಡ್ಡುಗಳ ಆಳ್ವಿಕೆ ಅಂತ ಕರಿತು. ಮಧ್ಯ ರಾಜಮನೆತನ ಆಳ್ವಿಕೆಯನ್ನ ಭೂಮಾಲೀಕರ ಕಾಲ ಅಂತ ಕರಿತು. ಹೊಸ ರಾಜಮನೆತನ ಅವಧಿಯಲ್ಲಿ ಮತ್ತೆ ಫೇರೋಗಳ ಆಳ್ವಿಕೆ ಅವಧಿ ಕಂಡು ಬರುತ್ತೆ. ಈ ಅವಧಿಯಲ್ಲೇ ಜಗತ್ತಿನ ಮೊದಲ ಮಹಿಳಾ ಸಾಮ್ರಾಜ್ಯ ಕಂಡು ಬರ್ತಾರೆ. ಯಾರ್ರೀ? ಹತ್ಸೆಪ್ಸುಟ್. ಈ ನಂತರ ಫೇರೋ ಅಂತ ತೆಗೆದುಕೊಂಡಾಗ ಫೇರೋನಿಂದ ನೇಮಕೊಂಡಿರ್ತಕ್ಕಂಥ ಪ್ರಧಾನಿಯನ್ನು ಏನಂತ ಕರಿತಿದ್ರಿ? ವಿಜೀರ. ಈತ ಯಾವ ಇಲಾಖೆಯನ್ನು ನೋಡ್ಕೊಳ್ತಿದ್ದ? ಆಡಳಿತ, ನ್ಯಾಯಾಂಗ ಮತ್ತು ಖಜಾನೆ. ನಂತರದಲ್ಲಿ ಇವನಿಗೆ ಸಹಾಯಕವಾಗಲು 2 ಜನ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು, ಕೇಂದ್ರೀಯ ಅಧಿಕಾರಿಗಳು. ಸ್ಥಳೀಯ ಅಧಿಕಾರಿಗಳ ಕಾರ್ಯ ಕಂದಾಯವನ್ನ ಸಂಗ್ರಹಿಸುವುದು ಮತ್ತು ಕಾನೂನನ್ನು ನೋಡಿಕೊಳ್ಳುವುದು. 2ನೇದು, ಕೇಂದ್ರೀಯ ಅಧಿಕಾರಿಗಳ ಕಾರ್ಯ ತೆಗೆದುಕೊಂಡಾಗ ಲೆಕ್ಕಪತ್ರಗಳನ್ನ ಪರಿಶೀಲಿಸಿ ದಾಖಲೆಗಳನ್ನ ಸರಿಯಾಗಿ ಇಟ್ಟುಕೊಳ್ಳುವಂತೆ ನೋಡಿಕೊಳ್ಳುವುದು. ಹೀಗೆ ಒಟ್ಟಾರೆಯಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ನಮಗೆ ಎಲ್ಲಿ ಕಂಡು ಬರುತ್ತೆ? ಈಜಿಪ್ತಿನ ನಾಗರಿಕತೆಯ ಕಾಲಾವಧಿಯಲ್ಲಿ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಪಾತ್ರ, ಈಜಿಪ್ಟ್ ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಅಂತಕ್ಕಂಥ ಒಂದು ವಿಷಯವನ್ನು ಮುಂದುವರಿಸಿ ಆ ಒಂದು ಸಂದರ್ಭದಲ್ಲಿ ಈಜಿಪ್ತಿನರ ಕಾಲಾವಧಿಯಲ್ಲಿ ಕಂಡು ಬರ್ತಕ್ಕಂಥ ಸಾಮಾಜಿಕ ಸ್ಥಿತಿ ಅಂತಕ್ಕಂಥ ವಿಷಯ ಬಗ್ಗೆ ಚರ್ಚೆಯನ್ನು ಕೊಡೋಣ. ಅಲ್ಲಿವರೆಗೂ ನಮಸ್ಕಾರ.